ವೆಯ್ಟ್ ನಾವು ಗೆಸ್ ಮಾಡಿದ್ರೆ ಇದು ನಮ್ಗೆ ಫ್ರೀಯಾಗಿ ಸಿಗುತ್ತೆ. ಸರ್ ಹೌದು. ಇದರ ಪ್ರೈಸ್ ಅರಮನೆ ಇದ್ದಂಗಿದೆ. ವಾವ್, ಸಾಕು ಮತ್ತೆ ರೈತರಿಗೆ ಬಿಡುತ್ತೆ ನಿಮಗೆ. ಮೇಜರ್ ಸ್ಟ್ರೆಂತ್ ನನಗೆ 10,000 ವೋಚರು, 10,000 ವೋಚರು ಮತ್ತೆ ಫ್ರೀ ಗಿಫ್ಟು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಗ ಬಾ, ಇಲ್ಲಿ ಅಲ್ಲಿ ಕ್ಯಾಮ್ರಾ ವೀಡಿಯೋ ಮಾಡ್ತೀವಿ, ಬಾರೇ ಬರ್ತೀಯ ಬರಲ್ವಾ? ಬಾ ಬಾ, ಓಡು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ರಿಗೂ ಒಂದ್ಸಲಿ ಹಾಯ್ ಮಾಡು. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳಲ್ವಾ? ಗೈಸ್, ಇವತ್ತಿನ ಬ್ಲಾಗ್ ನಾನು ತಮಿಳಲ್ಲಿ ನೋಡಿರ್ತೀರಾ. ಸೊ ನಮ್ಮ ಅಕ್ಕನ ಮಗನಿಗೆ ಗುಣವ್ಗೆ ನಾನು ಗಿಫ್ಟ್ ಕೊಡ್ಸೋಕೆ ಹೋಗ್ತೀನಿ ಆಚೆ ಕಡೆ. ಸೊ ಏನು ಗಿಫ್ಟ್ ಕೊಡ್ತೀನಿ, ಎಲ್ಲಿ ಹೋಗ್ತಿದ್ದೀನಿ, ಪ್ರತಿಯೊಂದು ನೀವು ಬ್ಲಾಗಲ್ಲಿ ಇರುತ್ತೆ. ಸೊ ಕಂಪ್ಲೀಟಾಗಿ ನೋಡಿ. ಇವಾಗ ಕುಶಾನಿ ರೆಡಿ ಮಾಡಬೇಕು, ನಮ್ಮ ಅಮ್ಮ ರೆಡಿ ಆಗ್ತಿದ್ದಾರೆ. ಸೊ ಬನ್ನಿ ಅಮ್ಮ ಮಾತಾಡ್ಸ್ಕೊಂಬರೋಣ ಹೋಗ್ಬಿಟ್ಟು. ಬಾ ಕುಶಾನಿ, ಅಮ್ಮ ಏನು ಮಾಡ್ತೈತೆ? ಹಾಯ್ ಮದರ್ ಇಂಡಿಯಾ. ನೋಡಿ ಗೈಸ್, ನಮ್ಮ ಸೀರೆ ಹಾಕೊಂಡು ಫುಲ್ ರೆಡಿ ಆಗ್ಬಿಟ್ಟವ್ರೆ. ಗೈಸ್, ಯೂಟ್ಯೂಬಲ್ಲಿ ನಂಗೆ 600K ಆಗಿದ್ದಾರೆ. ಸೊ ಅದಕ್ಕೆ ನಮ್ಮ ಅಮ್ಮನ ಮೇಜರ್ ರೋಲ್ ಪ್ಲೇ ಮಾಡಿದ್ದಾರೆ. ಅದಕ್ಕೆ ನನ್ನ ಚಾನಲ್ ಗ್ರೋ ಆಗೋದಕ್ಕೆ ನಮ್ಮ ಅಮ್ಮನ ಒಂದು ಮೇಜರ್ ಸ್ಟ್ರೆಂತ್ ನನಗೆ. ಅಮ್ಮ ಎಲ್ರಿಗೂ ಏನಂತ ಅಂತೀಯ? ಎಲ್ರಿಗೂ ಇಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯ, ಏಕೆಂದರೆ ಅವರಿಲ್ಲ ಅಂದರೆ ನಾವು ಇಷ್ಟೊಂದು ರೀಚ್ ಆಗೋಕ್ಕಾಗ್ತಿರ್ಲಿಲ್ಲ. ಸೊ ಮೇಯ್ನಾಗಿ ನನಗಿಂತ ಹೆಚ್ಚಾಗಿ ಅವರು, ನಾವು ಮಾಡೋದು ದೊಡ್ಡ ವಿಷಯ ಅಲ್ಲ, ನಮ್ಮ ಮನೆ ಮಾಡ್ತೀವಿ, ಅದನ್ನು ನೋಡಿಕೊಂಡು ನಮ್ಮನ್ನು ಸರಿ ತೂಗಿಸ್ಕೊಂಡು ಇಲ್ಲಿ ಗಂಟನೂ ಒಪ್ಕೊಂಡು ಕರ್ಕೊಂಡು ಕೈ ಹಿಡ್ಕೊಂಡು ಬಂದಿದ್ದಾರೆ. ಇನ್ನೂ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಜರು. ನನ್ನ ವಿಡಿಯೋಗೆ ಕಾರಣವಾಗಿರೋದು ಈ ವ್ಯಕ್ತಿ ಇಲ್ಲ ಅಂದಿದ್ರೆ ನಂಗೆ ಇಷ್ಟು ಬೇಗ ಆಗ್ತಿರ್ಲಿಲ್ಲ. ಸೊ ಸುಮಾರು ಜನ ಕುಶಾನಿ ಅಂತ ನಂಗೆ ಬ್ಲಾಗ್ ಕಮೆಂಟ್ ಮಾಡ್ತೀರಾ, ಪ್ರೀತಿ ಕೊಟ್ಟಿದ್ದೀರಾ ಇವಳ ಮೇಲೆ ಜಾಸ್ತಿ. ಸೊ ಥ್ಯಾಂಕ್ ಯು ಸೊ ಮಚ್ ಅದಕ್ಕೆ. ಗೈಸ್, ಕುಶಾನಿ ಇವಾಗ ರೆಡಿ ಆಗಿದ್ದಾಳೆ. ಅವ್ಳ ಡ್ರೆಸ್ ನೋಡಿ ಹೆಂಗಿದೆ ಅಂತ. ತಿರ್ಗಮ್ಮ. ಸಾಕು ಮತ್ತೆ ರೈತರಿಗೆ ಬಿಡುತ್ತೆ ನಿಮಗೆ, ಬಾಯಲ್ಲಿ ಆಮೇಲೆ ಹಾಸ್ಪಿಟಲ್ ಸೇರ್ಸ್ಬೇಕಾಗತ್ತೆ ನಿನ್ನ. ಸೊ ಇವಾಗ ಹೋಗೋಣ, ನಿನ್ನ ತಮ್ಮಂಗೆ ಗಿಫ್ಟ್ ತೊಗೊಳೋಣ. ನೀವು ಅಮ್ಮಂಗೆ ಗೊತ್ತಿಲ್ಲ, ನಾನು ಹೋಗ್ತೀರಾ ಆಚೆ ಕಡೆ. ಓಕೆನಾ, ಹೋಗೋಣ ರೆಡಿ ಡನ್ ಹುಡು. ಬನ್ನಿ ಗೈಸ್, ಇವಾಗ ಹೋಗೋಣ. ಗೈಸ್, ನಮ್ಮ ಅಕ್ಕನೂ ಬಂದ್ಬಿಟ್ಲು, ಹಂಗೆ ಎದ್ಬಿಟ್ಟು ಇವಾಗ ಸೀರೆ ನಾವೆಲ್ಲ ಆಚೆ ಹೋಗ್ತಿದ್ದೀವಿ. ಬಂದ್ಬಿಟ್ಟು ನಿಮ್ಮ ಅಕ್ಕ ಒಂದು ಸರ್ಪ್ರೈಸ್ ಕೊಡ್ತೀವಿ. ಓಕೆನಾ? ನಿನಗೇನು ತರಲಿ ನೋಡಿ ಗೈಸ್, ಆಸೆ ಇರಬೇಕು ಮನುಷ್ಯನಿಗೆ. ಇವಳಿಗೆ ಅತಿ ಆಸೆ ಗೈಸ್, ಅವಳಿಗೆ ನನಗೂ ತಗೊಂಬ ಅಂತ. ಏನು ತರ್ತೀವಿ ಅಂತ ನಿಮಗೆ ಗೊತ್ತಿಲ್ಲ. ಬಟ್ಟೆ ತೊಗೊಂಬರ್ತೀನಿ ಅವ್ನಿಗೆ. ನಿಂಗೇನು ತರಲಿ? ಅವಳಿಗೆ ಗೈಸ್ 3 ರಾಮಾಯಪುರದ ಗೈಸ್ ಜೊತೆ ಇದ್ರೆ ನಾನು. ಗೈಸ್, ಈಗ ಹೊರಟಿದ್ದೀವಿ. ನಮ್ಮ ಕುಶಾನಿಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡಿ. ನೋಡಿ, ಅವಳು ಕಣ್ಣು ನೋಡ್ರೆ ಗೊತ್ತಾಗುತ್ತೆ, ಫುಲ್ಲು ನಿದ್ದೆ ಬರುತ್ತೆ ಇವಾಗ ಅವಳಿಗೆ. ಅವಳು ಮಲ್ಕೋತಾಳೆ. ನಾವು 1 hour ತೋರಿಸಿ ಲೊಕೇಶನ್ನು. ಸೊ ಮಾರ್ತಳ್ಳಿಗೆ ಹೋಗಬೇಕು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಮಳೆ ಬೇರೆ ಬರೋಂಗಿದೆ. ಬನ್ನಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಫುಲ್ ಕಂಪ್ಲೀಟಾಗಿ ಏನೇನು ತೊಗೊತೀನಿ, ಏನೇನು ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಗೈಸ್, ಈಗ ಜಸ್ಟ್ ರೀಚ್ ಆದ್ವಿ ಲೊಕೇಶನ್ಗೆ. 1 hour ಗೈಸ್ ಟ್ರಾವೆಲ್ ಮಾಡಿರೋದು ನಮ್ಮ ಮನೆಯಿಂದ ಮಾರ್ತಳ್ಳಿಗೆ. ನಾವು ಬಂದಿರೋದು ಇಮ್ಮಡಿ ಜ್ಯುವೆಲ್ರೀಸಲ್ಲಿ. ಬನ್ನಿ ಅಲ್ಲಿ ಹೋಗೋಣ ಇವಾಗ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ ಸ್ಟೋರ್. ಸೊ ಗೈಸ್, ಮಾರ್ತಳ್ಳಿಲಿ ಇಮ್ಮಡಿ ಅಂತ ಒಂದು ಜ್ಯುವೆಲ್ರಿ ಶಾಪ್ ಇದೆ. ಸೊ ಇದೇ ಜ್ಯುವೆಲ್ರಿ ಶಾಪ್. ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಬರೋಣ. ಬಾ 10. ಹಾಯ್ ಸರ್, ನಮಸ್ತೆ. ಏನು ಕಲೆಕ್ಷನ್ಸ್ ನೋಡಬೇಕಿತ್ತು? ನಮ್ಮ ಅಕ್ಕ ಮಗುಗೆ ಒಂದು ವಾಲೆ ಮತ್ತೆ ಚೈನ್ ನೋಡಬೇಕಿತ್ತು. ಹಾಂ ಸರ್, ಇದೆ ಬನ್ನಿ. ಹಾಂ ಸರ್, ಇದೆ ಬನ್ನಿ. ಅಮ್ಮ ನೋಡಿದ್ರೆ ಹೆಂಗಿದೆ? ಅರಮನೆ ಇದ್ದಂಗಿದೆ ಪುಟ್ಟ, ಅರಮನೆ ಇದ್ದಂಗಿದೆ. ಇಷ್ಟೊಂದು ಎಲ್ಲಿ ನೋಡಿದ್ರು ಒಡವೆಗಳೇ, ಮಿನಿ ಅರಮನೆ ಇದ್ದಂಗೆ ಐತೆ ಗೈಸ್. ಒಂದ್ಸಲಿ ಹಂಗೆ ಪ್ಯಾನ್ ಮಾಡ್ಕೊಂಡು ಬನ್ನಿ ಹೆಂಗಿದೆ ಅಂತ ನೋಡ್ಕೊಂಬನ್ನಿ. ಸಖತ್ತಾಗಿದೆ ಗೈಸ್. ಇವಾಗ ಅವ್ರು ತೋರಿಸ್ತಿದ್ದಾರೆ. ಸೊ ನೋಡೋಣ ಯಾಕೆ ಚೆನ್ನಾಗಿದೆ ತೊಗೊಂಡೋಗೋಣ. ಏನಂತೀಯ? ನೋಡೋಣ. ನೋಡಿ ಗೈಸ್, ಸ್ಟೆಡ್ ತಾನೇ ಇದು? ಹಾಂ ಸರ್, ಹೌದು, ಸೆಟ್ ಥರನೇ ಇದು. ಚೆನ್ನಾಗಿದೆಯಲ್ಲ? ಸೊ ಗೈಸ್, ಇದು ತೊಗೊಳೋದು ಅಂದ್ಕೊಂಡ್ವಿ. ಇದು ತುಂಬ ದೊಡ್ಡದಾಯ್ತು ಅವ್ನ ಕಿವಿಗೆ. ಇದು ಚಿಕ್ಕ ಚೆನ್ನಾಗಿದೆ ನೋಡಿ. ಇದು ಪೀಸ್ ಲೆಕ್ಕ ಅಂತೆ. ಇದು ಚಿಕ್ಕದಾಗಿ ಸ್ಟಡ್ ಚೆನ್ನಾಗಿದೆ. ಸೊ ಇವಾಗ ಇದನ್ನು ತೊಗೊತೀವಿ ಗೈಸ್. ತೊಗೊಳೋಣ. ಚೆನ್ನಾಗಿದೆ ಇದು ಫೈನಲ್ ಮಾಡೋಣ. ಬೇರೆ ಯಾವ್ದಾರ ಇದೆಯಾ? ಬೇರೆ ಕಲೆಕ್ಷನ್ಸು? ಹಾಂ, ಚೆನ್ನಾಗಿದೆ. ಎಷ್ಟು ಗ್ರಾಮ್ ಬರುತ್ತೆ ಮೇಡಮ್ ಇದು? ಸರ್, ಇದು ಗ್ರಾಮ್ ಇಲ್ಲ ಸರ್, ಇದು ಪೀಸ್ ಲೆಕ್ಕ ಬರುತ್ತೆ. ಪೀಸ್ ಲೆಕ್ಕ? ಹಾಂ, ಹೌದು ಸರ್. ಹೆಂಗೆ ಗೊತ್ತಾಗ ಪೀಸ್ ಲೆಕ್ಕ ಅಂದರೆ? ಪೀಸ್ ಲೆಕ್ಕ ಅಂದರೆ ಈಗ ಪಾಲಿಶ್ ಬರುತ್ತಲ್ವ ಸರ್, ಪಾಲಿಶ್ದು GST ಎಲ್ಲ ಆ್ಯಡ್ ಆಗಿ ಪ್ರೈಸ್ ಟ್ಯಾಗ್ ಬರುತ್ತೆ ಅಷ್ಟೇ. ಇದು ಓಕೆ. ಇದು ಸ್ಟೋನ್ ಒಳಗಡೆ ಇರೋದು? ಹಾಂ ಸರ್, ಇಲ್ಲ ಸ್ಟೋನ್ ಸರ್. ಅದು ಸ್ಟೋನ್ ಡೈಮಂಡ್ ಅನ್ಕೊಂಡೆ. ಇಲ್ಲ ಸರ್, ಅದು ಸ್ಟೋನ್. ಗುಣವಾಗಿ ಫಸ್ಟ್ ಟೈಮ್ ಡೈಮಂಡ್ ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಅದು ನೋಡೋಕೆ ಡೈಮಂಡ್ ಕಲೆಕ್ಷನ್ ಆಗಿದೆ. ಸೊ ಅದು ಸ್ಟೋನ್ ಸರ್. ಗೈಸ್, ಇಲ್ಲಿ ಹುಡುಗರಿಗೆ ಇದೊಂದೇ ಒಂದು ಇರೋದು. ಅವ್ನ ಹಣೆ ಬರದಲ್ಲಿ ಇದೊಂದೇ ಒಂದು ಬರ್ದಿರುತ್ತೆ ಅನ್ಕೋತೀನಿ ಮೋಸ್ಟ್ಲಿ. ಚೆನ್ನಾಗಿದೆ ಗೈಸ್. ಇದೇನೆ ಜುಮ್ಕಿ ಟೈಪ್ ನೋಡಿ, ಚೆನ್ನಾಗಿದೆ ಇದು. ಕುಶಾನಿ ಟಣಿ ಹಿಂಗೆ ಹಾಕ್ರೆ ಹೆಂಗಿರುತ್ತೆ ಕುಶಾನಿ ನಿನಗೆ? ವಾವ್, ತಿರ್ಗಿ ಹಿಂಗೆ ತಲೆ ಆಡ್ತೀನಿ ಹಿಂಗೆ.
ಚೆನ್ನಾಗೈತೆ ಇದು ಪೀಸ್ ಲೆಕ್ಕ ಎಲ್ಲ ಸರ್ ಎಲ್ಲ ಪೀಸ್ ಲೆಕ್ಕ ಇಲ್ಲಿ ಗ್ರಾಮ್ ಲೆಕ್ಕ ಅಲ್ಲ, ಬರೀ ಪೀಸ್ ಲೆಕ್ಕ. ಎಲ್ಲ ಹೌದು ಪೀಸ್ ಲೆಕ್ಕ. ಗೈಸ್ ಇಲ್ಲಿ ಬರೀ ಪೀಸ್ ಲೆಕ್ಕ ಅಂತೆ, ಗ್ರಾಮ್ ಲೆಕ್ಕ ಕೊಡೋದಿಲ್ಲ, ಬರೀ ಪೀಸ್ ಲೆಕ್ಕ. ಗೈಸ್ ಇಲ್ಲಿ ನೋಡಿ ಗೈಸ್, ಈ ಜ್ಯುವೆಲ್ರಿ ಶಾಪಲ್ಲಿ ಲಿಫ್ಟ್ ಕೂಡ ಐತೆ. ಚೆನ್ನಾಗಿದೆ, ಇದೊಂಥರ ಚೆನ್ನಾಗಿದೆ. ಇದೂ ಗೋಲ್ಡಾ ಲಿಫ್ಟು. ಸೊ ಗೈಸ್ ಇವಾಗ ಚೈನ್ ನೋಡೋದಕ್ಕೆ ಮೇಲ್ಗಡೆ ಬಂದಿದ್ದೀವಿ. ನೋಡೋಣ ಯಾವ ಡಿಸೈನ್ಗಳಿದ್ದಾವೆ ಅಂತ. ಅದರ ಹಿಂದೆ ನಿಂಗೆ ಏನೋ ಬೇಕಾ? ಬೇಡ ಅಂತೀನ, ಕೊಡ್ಸಿದ್ರೆ ಬೇಡ ಅಂತೀನ, ಕೊಡ್ಸು. ನೋಡ ಇವರು ಯಾವ ಚೆನ್ನಾಗಿರೋದಿದ್ರೆ ನೀವು ತಗೋ, ಓಕೆನಾ? ನೋಡಿ ಈ ಚೈನ್ ಚೆನ್ನಾಗಿದೆ, ಸೇಮ್ ಅಮ್ಮ ನೋಡಿ ಈ ಥರನೇ ಇದೆ ಅಲ್ವಾ? ಸೇಮ್ ಡಿಸೈನ್, ಪೆಂಟಗನ್ ಶೇಪು. ಆದರೆ ಏನು ಗೊತ್ತಾ ಗೈಸ್, ಇದು ಪ್ಯೂರ್ ಸಿಲ್ವರು, ಅದಕ್ಕೆ ಗೋಲ್ಡ್ ಪ್ಲೇಟಿಂಗ್ ಮಾಡಿದಾರ, ಪಾಲಿಶ್ ಗೋಲ್ಡ್ ಪಾಲಿಷ್ ಮಾಡಿರೋದು. ಸಿಲ್ವರು ಆದರೆ ಗೋಲ್ಡ್ ಪಾಲಿಷ್ ಮಾಡಿರೋದು. ನೋಡೋದಕ್ಕೆ ಒಳ್ಳೆ ಗೋಲ್ಡ್ ಥರನೇ ಕಾಣುತ್ತೆ ಹಾಕೊಂಡ್ರೆ. ಏನು ಸಿಲ್ವರ್ ಅಂದ್ರೆ ದೇವರೇ ಗೊತ್ತಾಗೋದಿಲ್ಲ, ಗೋಲ್ಡ್ ಥರನೇ ಗೊತ್ತಾಗುತ್ತೆ. ನೋಡು ನಮ್ಮ ಗುಣವಿಗೆ ನಂತರನೇ ಕೊಟ್ಬಿಡೋ ಒಂದು ಚೈನ್. ಅರೆ ಇವಾಗ ಆಗಲ್ಲ ಅವ್ನಿಗೆ, ಇದು ಹಾಕೊಂಡ್ರೆ ಇಷ್ಟು ಹೋಗ್ಬಿಟ್ಟಿರುತ್ತೆ. ಅದು ತಗೊಂಡು ಇಕ್ಕೋಬೇಕು, ಅವನು ಮುಂದೆ ಅವ್ನು ಹಾಕೋಬೇಕು ಅಷ್ಟೇ. ಇದನ್ನು ಅದು ಚೆನ್ನಾಗಿದೆ, ಸೇಮ್ ಅನ್ಸುತ್ತೆ ಅಷ್ಟೇ. ಒಂದ್ಸಲ ಹಾಕೊಂಡು ನಾನು ಇದನ್ನ ಹಾಕೊಂಡು ನಾನು ಹಾಕೊಂಡು ಟ್ರೈ ಮಾಡ್ಬಿಡ್ತೀನಿ ಸರ್. ನೋಡಿ ಹಿಂಗೆ ಕಾಣುತ್ತೆ. ಇದು ನೋಡಿ ಗೋಲ್ಡ್ ಹಾಕೊಂಡಿದ್ದೀನಿ ಇಲ್ಲಿ, ಇದು ಗೋಲ್ಡ್ ಚೈನ್, ಓಕೆನಾ? ಇದು ಗೋಲ್ಡ್ ಚೈನು. ಇವಾಗ ಆ ಚೈನ್ ಹಾಕೋತೀನಿ, ನೋಡ್ಕೊಂಡು ಡಿಫ್ರೆನ್ಸ್ ಏನೋ ಗೊತ್ತಾಗುತ್ತೆ ನಿಮಗೆ. ನೋಡಮ್ಮ ಏನು ಡಿಫ್ರೆನ್ಸ್ ಅನಿಸ್ತೀವಿ ನಿಮಗೆ ಅದಕ್ಕೂ ಇದಕ್ಕೂ? ಡಿಫ್ರೆನ್ಸ್ ಅಂತ ಏನು ಅನ್ನಿಸ್ತಿಲ್ಲ, ಆದರೆ ಚೆನ್ನಾಗಿದೆ. ಸರ್ ಅದಕ್ಕೆ ಈ ಥರದ ಪೆಂಡೆಂಟ್ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಹುಲಿ ಉಗ್ರು? ಹಾಂ ಸರ್, ಅಂದರೆ ಹುಲಿ ಉಗುರು ಅದು ಆ್ಯಕ್ಚುಲಿ ಹುಲಿ ಉಗುರು ಅಲ್ಲ ಸರ್, ಅದು ಡೂಪ್ಲಿಕೇಟ್. ಹಾಂ ಸರ್ ಹೌದು. ಆಮೇಲೆ ಒರಿಜಿನಲ್ ಆಗಿ ಒರಿಜಿನಲ್ ಇಲ್ಲ ಸರ್. ಇಷ್ಟು ನಿಂಗೆ ಹಾಕೊಳ್ಳೋದು ಇದು? ಹಾಂ ಸರ್ ಹೌದು. ವಾವ್, ಅದಕ್ಕೆ ಸರಿ, ಗಜಕ್ಕೆ ಸರಿ. ಒಂಥರ ಗೋಲ್ಡ್ ಥರ ಗೊತ್ತಾಗ್ತೈತೆ ನನಗೆ. ನಾನು ಡೌ ಮಾಡ್ತಿಲ್ಲ, ನಿಜವಾಗ್ಲೂ ಹೇಳ್ತಿರೋದು. ಇದೆ ಅದು ಇದು ಮಂಗಲಸೂತ್ರ ಸರ್. ಮಂಗಲಸೂತ್ರನ ಇದು? ಹಾಂ ಸರ್. ತಾಳಿ? ಹಾಂ ಸರ್ ತಾಳಿ. ನೋಡಿ ತಾಳಿ ಹೆಂಗಿದೆ, ಡಿಸೈನ್ ತಾಳಿ ಅಮ್ಮ ಇದು? ತಾಳಿ ಅಲ್ಲ ಇದು, ಇದು ಸೈಡಲ್ಲಿ ಬರುತ್ತೆ ಡಿಸೈನ್. ಸೈಡ್ ಮಾಪ್ ಸರ್ ಇದು. ಸೈಡಲ್ಲಿ ನಾವು ಅದನ್ನು ಹಾಕೋದು ಇಲ್ಲಿಗೆ ನಾವು ತಾಳಿ ಇಲ್ಲಿಗೆ ಹಾಕೊಳ್ಳೋದು ಬರುತ್ತೆ. ತಾಳಿ ಇದರಲ್ಲಿ ಬ್ಲ್ಯಾಕ್ ಬೀಡ್ಸ್ ಎಲ್ಲೂ ಇದೆ. ಇದು ಸೈಡಲ್ಲಿ ಬರೋದು ಇದು? ಹಾಂ ಸೈಡ್ ಮಾಪ್ ಸರ್. ಇದು ಕೆಳಗಡೆ ತಾಳಿ ಬರೋದು. ನೋಡಿದ್ರ ಒಳ್ಳೆ ಡಿಸೈನ್ ಮಾಡ್ಬಿಟ್ಟವ್ರೆ. ಮಾ ನೋಡಿ ಯಾವ್ದು ಬೇಕು ನೆಕ್ಲೆಸ್ ನಿನಗೆ? ಎಲ್ಲಾನು ಚೆನ್ನಾಗಿದೆ ಪುಟ್ಟ, ಯಾವ್ದು ಬೇಕು ಅಂತ ಕೇಳಿದ್ರೆ ಏನಂತ ಒಂದು ಆರಿಸ್ಕೊಂಡು ಕಣ್ಣಲ್ಲಿ ಮಾಡ್ಕೊಂಡು ಇಟ್ಕೊಂಡಿರೋ, ನೆಕ್ಸ್ಟ್ ಟೈಮ್ ದುಡ್ಡು ಬಂದಾಗ ತೊಗೊಂಡೋಗೋಣ. ಒಂದು ಆಯ್ಕೆ ಮಾಡಿರು, ಅಡ್ವಾನ್ಸ್ ಪೇ ಮಾಡೋಣ. ಇದಮ್ಮ ಹಿಂಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಪರವಾಗಿಲ್ಲ ಕಣಮ್ಮ, ನಿಂಗೂ ಒಳ್ಳೆ ಟೇಸ್ಟ್ ಇದೆ. ನಿನ್ನೆ ಸೃಷ್ಟಿ ಮಾಡಿದ್ದೀನಿ, ಇನ್ಮೇಲೆ ನನಗೆ ಟೇಸ್ಟ್ ಇಲ್ವಾ ಹೇಳು? ಎಲ್ಲಿ ಇಕ್ತಿದ್ದೆ ಡೈಲಾಗ್ಗಳು ಇಂಥದ್ದೆಲ್ಲ ಎಲ್ಲಿ ಹುಡುಕ್ತೇನೆ ನೀನು? ಇದ್ರಲ್ಲಿ ಹಾಕೊಂಡು ನೋಡು ಹೆಂಗಿದೆ ಅಂತ. ಸರ್ ಇಂಡಿಯಾ ಶಿವಗಾಮಿ ದೇವಿ ಥರ ಕಾಣಿಸ್ತಾ ಇದೆಯಾ? ಈ ಸೀರೆಗೆ ಇದು ಮಸ್ತಾಗಿ ಕಾಣಿಸ್ತಿದೆ ಕಣಮ್ಮ. 4 ನೆಕ್ಸ್ಟ್ ಇದು ನೋಡ್ಕೊಂಡು ಇಟ್ಕೊಂಡಿರೋ, ಈ ಥರನೇ ಇರುತ್ತವ್ರ ಪೀಸ್ಗಳು ಬೇರೆ ಏನೋ. ನೆಕ್ಸ್ಟ್ ಟೈಮ್ ಬಂದು ತೊಗೊಳೋಣ, ಬೇಜಾರಾಗ್ಬೇಡ. ಸಾರಿ, ನೆಕ್ಸ್ಟ್ ಟೈಮ್ ಬಿ ಸಾರಿ. ನಾವು ಬಂದಿರೋ ಕೆಲಸ ಮಾಡೋಣ ಫಸ್ಟು, ಆಮೇಲೆ ತಗೊಳ್ಳೋಣ. ನೋಡು ಅಷ್ಟೇ, ಚೆನ್ನಾಗಿದೆ ಅಂತ ನೋಡು, ನೆಕ್ಸ್ಟ್ ಬಂದು ತೊಗೊಂಡೋಗೋಣ. ಮ್ಯಾಮ್ ಇದು ನಿಮಗೆ ಆ್ಯಂಟಿಕ್ ಪಾಲಿಶಲ್ಲಿ ಬರುತ್ತೆ. ಬ್ಯಾಂಗಲ್ ಸೈಜ್ ಬಂದು ನಿಮಗೆ 2-4 ಇದೆ. 2-4? ಹಾಂ, ಕುಂದನ್ ನಕ್ಷಿ ಆ್ಯಂಟಿಕ್ ಪಾಲಿಶಲ್ಲಿ ಬರುತ್ತೆ. ಚೆನ್ನಾಗಿದೆ, ಹಾಕು ಒಂದ್ಸರಿ. ಕೊಡಿ ಕೈ. ಯಾವ್ದಾರು ಬಿಟ್ರು ನೋಡಿ ಗೈಸ್, ಬಳೆನೂ ಬ್ರಾಸ್ಲೆಟ್ ಟೈಪ್ ಬಿಟ್ಟವ್ರೆ. ಬಳೆ ಕೂಡ ಬ್ರಾಸ್ಲೆಟ್ ಟೈಪ್ ಬಿಟ್ಟವ್ರು ನೋಡಿ. ಇದೇ ಗೋಲ್ಡಲ್ಲಿ ತೊಗೊಂಡ್ರೆ ಒಂದು 2 ಲಕ್ಷ ಆಗುತ್ತವ. ಆಗುತ್ತಲ್ಲ 2 ಲಕ್ಷ? ಜಾಸ್ತಿ ಆಗುತ್ತೆ, 3 ಲಕ್ಷ ಆಗುತ್ತೆ. ಈಗಿರೋ ಚಿನ್ನದ ರೇಟ್ ಜಾಸ್ತಿನೇ ಆಗುತ್ತೆ. ಚೆನ್ನಾಗಿದೆ, ನೈಸ್ ಗೈಸ್, ಚೆನ್ನಾಗಿದೆ. ಬ್ಯಾಂಗಲ್ ಬಂಗಾರಿ ನೀನು. ನೈಸ್, ಚೆನ್ನಾಗಿದೆ. ಚೆನ್ನಾಗಿದೆ ಪುಟ್ಟ. ಇದು ಎಷ್ಟಾಗುತ್ತೆ ಪ್ರೈಸು? ಮ್ಯಾಮ್ ಇದು ನಿಮಗೆ 10,300 ಆಗುತ್ತೆ. ಹೌದಾ? ಏನು ಆಫರ್ ಗೀಫರ್ ಏನೂ ಇಲ್ವಾ ಇವಾಗ? ಆಫರ್ ಇದೆ ಮ್ಯಾಮ್. 1 ಲಕ್ಷದ ನಾವೇನೋ ತೊಗೊಂಡ್ರೆ 50,000 ರೂಪಾಯಿ ವರ್ತಾಗಿ ನಮ್ಗೇನೋ ಜ್ಯುವೆಲ್ರಿ ಫ್ರೀಯಾಗಿ ಕೊಡ್ತಾರೆ. ಹಂಗೆ 50,000 ರೂಪಾಯಿಗೆ ತೊಗೊಂಡ್ರೆ 25,000 ರುಪೀಸ್ ವರ್ತಾಗಿ ನಮ್ಗೇನೋ ಗಿಫ್ಟ್ ಕೊಡ್ತಾರೆ, ಅಂದರೆ ಜ್ಯುವೆಲ್ರಿ ಕೊಡ್ತಾರೆ. ಅದು 25,000 ರೂಪಾಯಿಗೆ ತೊಗೊಂಡ್ರೆ 12,500 ರೂಪಾಯಿ ವರ್ತಾಗಿ ಏನೋ ಕೊಡ್ತಾರೆ. ಒಳ್ಳೆ ಚಾನ್ಸ್ ಅಲ್ವಾ ಪುಟ್ಟ, ತೊಗೊಬೋದಲ್ವಾ? ಆರಾಮಾಗಿ ತೊಗೊಬೋದು ಗೈಸ್. ಅಕಸ್ಮಾತ್ ನಿಮ್ಗೂ ದುಡ್ಡು ಉಳಿಸ್ಬೇಕು ಮತ್ತು ಏನೋ ಆಫರ್ ಬೇಕು ಅಂತಂದರೆ ಇಲ್ಲಿ ಬಂದು ನೀವು ತೊಗೊಬೋದು. ಮಾಡಿ ಜ್ಯುವೆಲ್ರೀಸು ಮಿಸ್ ಮಾಡಿಬಿಡಿ.
ಬಂದು ತಗೊಳ್ಳಿ ಇಲ್ಲಿ. ಕಲೆಕ್ಷನ್ ಚೆನ್ನಾಗಿದೆ, ಪ್ರೈಸು ಓಕೆ. ಕಲೆಕ್ಷನ್ ಚೆನ್ನಾಗಿ ನಾವು ಹೇಳೋದು ಬೇಡ, ಒಂದು ಬಿಲ್ಡಪ್ ಅನ್ಕೊಂಡ್ಬಿಡ್ತೀರಾ. ಸೊ ನಿಮ್ಗೆ ತೋರಿಸ್ತೀವಿ ಗೊತ್ತಾ, ನೀವು ನೋಡಿ ಚೆನ್ನಾಗಿದೆ ನೀವು ಕಮೆಂಟ್ ಮಾಡಿ ಹೇಳಿ. ಸರ್ ಇದು ನಮ್ಮ ಶಾಪ್ ಅಲ್ಲಿ ಗಿವ್ ಅವೇ ನಡೀತದೆ. ಇದ್ರ ಪ್ರೈಸ್ ಬಂದು 1 ಲಕ್ಷ ಇದೆ. ಇದ್ರದ್ದು ಗೆಸ್ ಮಾಡಿದ್ರೆ ಇದು ವೆಯ್ಟ್ ನೀವೇನಾದ್ರೂ ಗೆಸ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಫ್ರೆಂಡ್ಸಿಗೆ ಯಾರಿಗಾದ್ರು 3 ಮೆಂಬರ್ಸ್ಗೆ ಶೇರ್ ಮಾಡಿದ್ರೆ ಇದು ನಿಮ್ಗೆ ಫ್ರೀ ಆಗಿ ಸಿಗುತ್ತೆ ಸರ್. ಇವಾಗ ಇದನ್ನ ವೆಯ್ಟ್ ನಾವು ಗೆಸ್ ಮಾಡಿದ್ರೆ ಇದು ನಮ್ಗೆ ಫ್ರೀ ಆಗಿ ಸಿಗುತ್ತೆ. ಸರ್ ಹೌದು. ಇದ್ರ ಪ್ರೈಸ್ ಮಾಡೋಣ, ಇದು ಪ್ರೈಸ್ ಇದೇನಪ್ಪ, ಇದ್ರ ವೆಯ್ಟ್ ಗೆಸ್ ಮಾಡೋಣ. ಗೆಸ್ ಮಾಡು. ಮುಟ್ಟಂಗಿಲ್ಲ, ಹಂಗೆ ಗೆಸ್ ಮಾಡಿ ನೋಡಿ ಗೆಸ್ ಮಾಡಬೇಕು. ಎಷ್ಟಿರ್ಬೋದು ಮೋಸ್ಟ್ಲಿ? ಅಕಸ್ಮಾತ್ ನೀವೇನೋ ಇದು ವೆಯ್ಟ್ನ ಗೆಸ್ ಮಾಡಿ ಮತ್ತೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇಮ್ಮಡಿ ಪೇಜ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಎಷ್ಟು ವೆಯ್ಟ್ ಅಂತ ಕಮೆಂಟ್ ಮಾಡಿ ಹೇಳಿದ್ರೆ ಸೊ ಇದನ್ನು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ವಿ. ಇದ್ರ ಪ್ರೈಸ್ 1 ಲಕ್ಷ. ಸೊ ಬೇಗ ಹೋಗಿ ಇಮ್ಮಡಿ ಪೇಜಲ್ಲಿ ಇದನ್ನ ಅವ್ರ ಅಕೌಂಟ್ನ ಫಾಲೋ ಮಾಡ್ಕೊಂಡು 3 ಜನಕ್ಕೆ ಶೇರ್ ಮಾಡಿ ನೀವು ತೊಗೊಂಡೋಗಿ ಒಂದಷ್ಟು ಗಿವ್ ಅವೇ ಅಲ್ವಾ. ನೀನು ಹೇಳಿ ಫಸ್ಟ್ ನೋಡೋಣ ಇದ್ರ ಇದು ಗೆಸ್ ಮಾಡು. ನೀನು ಹೇಳಿ ನೋಡೋಣ, ಸುಮ್ಮನೆ ಹಂಗೆ ಕಣ್ಣಲ್ಲಿ ಹಂಗೆ ಅಳ್ತಾಕ್ ನೋಡು. ನನ್ನ ಪ್ರಕಾರ ಒಂದು 50 ಗ್ರಾಮ್ಸ್ ಇರುತ್ತಾ? ಜಾಸ್ತಿ ಇದೆ ಮೇಡಮ್, ನೀವು ಹೇಳಿ ನೋಡೋಣ. ನೀವು ಹೇಳ್ಬಿಟ್ಟು ತಗೊಂಡೋಗಿ ಫ್ರೀಯಾಗಿ. ಇದು ನಮ್ಮ ಶಾಪ್, ಇದು ನಾವು ಹಂಗೆ ಹೇಳಂಗಿಲ್ಲ. ಏನೋ ಒಂದು ಸ್ವಲ್ಪ ನಮ್ಗೊಂಚೂರು ಇಲ್ಲ ಸರ್, ನಿಮ್ಮ ಕಡೆಯಿಂದ ಗಿಫ್ಟು. ಇಲ್ಲ ಸರ್, ಹಂಗೆ ಹೇಳಂಗಿಲ್ಲ. ಸರಿ ಓಕೆ. ಇದು ರಾಂಗ್ 50 ಗ್ರಾಮ್ಸು ಸರ್? ಕರೆಕ್ಟಾ 50 ಗ್ರಾಮ್? ಗೊತ್ತಿಲ್ಲ ಸರ್ ನನಗೂ. ಅಲ್ಲ ನಾನು ಗೆಸ್ ಮಾಡ್ತಾ ಇದೀನಿ. ಗೆಸ್ ಮಾಡಿದ್ರೆ ನನಗೆ ಆಕ್ಚುಲಿ ಗೊತ್ತಿಲ್ಲ ಇದ್ರ ವೆಯ್ಟ್. ನಮಗೂ ಯಾರಿಗೂ ಹೇಳಿಲ್ಲ. ಮತ್ತೆ ಯಾರು ಗೊತ್ತಿದ್ದು? ಯಾರಿಗೂ ಗೊತ್ತಿಲ್ಲ ಇದು. ಇದು ಯಾರು ನಿಮ್ಗೆ ಯಾರು ಮಾಡಿದ್ರು ಅವ್ರಿಗೆ ಗೊತ್ತಿರುತ್ತೆ. ಗೆಸ್ ಮಾಡ್ತಾರೋ ಅವ್ರಿಗೆ ಸಿಗುತ್ತೆ. ಗೈಸ್ ನಾನು 50 ಗ್ರಾಮ್ ಅಂತ ಹೇಳಿ ಗೊತ್ತಿಲ್ಲ ಇದರ ಸುಳ್ಳ ಅಂತ ನೋಡೋಣ. ಮೇಡಮ್ ನಿಮ್ಮ ಶೋರ ಬರೀ ಆಫರ್ ಮೇಲೆ ಆಫರ್ ಕೊಡೋದು, ಇದೇನು ಸ್ಪಿನ್ನು? ಈಗ ಆಷಾಢ ಆಫರ್ ಕೂಡ ಇದೆ ಅಲ್ಲ ಸರ್, ಇದು ಬಂದು ಸ್ಪಿನ್ನರ್ ಇದೆ ಸರ್. ಇದು ಇದನ್ನ ನೀವು ಪರ್ಚೇಸ್ ಆದ್ಮೇಲೆ ಇದನ್ನ ಟರ್ನ್ ಮಾಡಿದ್ರೆ ಇದ್ರಲ್ಲಿ ನಿಮ್ಗೆ ಯಾವ್ದು ಬರುತ್ತೆ ವೋಚರ್ಸ್, ಅದು ವೋಚರ್ಸ್ ಕೊಡ್ತಾರೆ. ಸರ್ಪ್ರೈಸ್ ಗಿಫ್ಟ್ ಕೂಡ ಇದೆ ಸರ್. ನಾವು ಎಷ್ಟು ರೂಪಾಯಿ ತಗೊಂಡ್ರು ಸ್ಪಿನ್ ಮಾಡಬಹುದು. ರೂಪಾಯಿ ತಗೊಂಡ್ರು ಕೂಡ ಇದರಲ್ಲಿ ಇದೆ. 300 ರೂಪಾಯಿ ತಗೊಂಡ್ರೆ ಇದೆ ಸರ್. ಇದು ಎಷ್ಟು ರೂಪಾಯಿ ತಗೊಂಡ್ರು ಸ್ಪಿನ್ ಮಾಡಬಹುದು. ಇದೆ ಸರ್. ನೋಡಿ ಗೈಸ್, ಅಕಸ್ಮಾತ್ ನಾವು 300 ರೂಪಾಯಿ ಬಂದು ತಗೊಂಡ್ರು ಸ್ಪಿನ್ ಮಾಡಿದ್ರೆ ನಮಗೆ 7,000 ವೋಚರು, 5,000 ವೋಚರು, 10,000 ವೋಚರು ಮತ್ತೆ ಫ್ರೀ ಗಿಫ್ಟು. ಗೊತ್ತಿಲ್ಲ ನಂಗೆ ಏನು ಸಿಗುತ್ತೆ ಅಂತ. ಸೊ ನನ್ನ ಲಕ್ ನೋಡೋಣ ನಿಮಗೆ ಹೆಂಗಿದೆ ಅಂತ. ಲಕ್ಕು ನಿನ್ನ ಲಕ್ ನೋಡಮ್ಮ. ನನ್ನ ಲಕ್ ಬೇಡ, ನನ್ನ ಲಕ್ ಡಬ್ಬಾ ಥರ ಐತೆ. ನಿನ್ನ ಲಕ್ ಚೆಕ್ ಮಾಡ್ಬಾ. ತಿರ್ಸು, ಸ್ಲೋ ಆಗಿ ತಿರ್ಸು. ಸರ್ಪ್ರೈಸ್ ಗಿಫ್ಟ್ ಇವಾಗ ಏನ್ ಕೊಡ್ತೀವಿ? ಸರ್ಪ್ರೈಸ್ ಗಿಫ್ಟ್ ನಮ್ಮ ಅಮ್ಮಂಗೆ. ಸರ್ಪ್ರೈಸ್ ಸರ್, ಸರ್ಪ್ರೈಸ್ ಆಗಿ ಇರುತ್ತೆ. ಗಿಫ್ಟ್ ಅಂದ್ರೆ ಸರ್ಪ್ರೈಸ್ ಇರುತ್ತೆ. ಗೈಸ್ ಅಮ್ಮಂಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಬಂದಿದೆ. ಕಂಗ್ರಾಚುಲೇಷನ್ಸ್ ಮದರ್ ಇಂಡಿಯಾ. ಕಂಗ್ರಾಟ್ಸ್ ಮ್ಯಾಮ್. ಸೊ ಗೈಸ್ ಫೈನಲಿ ಇವಾಗ ಗುಣವ ಗಿಫ್ಟ್ ತಗೊಂಡಾಯ್ತು. ಈಗ ಮನೆಗೆ ಹೋಗೋಣ. ಗೈಸ್ ಅಕಸ್ಮಾತ್ ನಿಮಗೂ ಇಲ್ಲಿ ಏನೋ ಇಷ್ಟ ಆಗಿದ್ರೆ ಇಮ್ಮಡಿ ಜ್ಯುವೆಲ್ರೀಸ್ಗೆ ವಿಸಿಟ್ ಆಗಿ. ಸೊ ನೀವು ಕೂಡ ನಿಮ್ಮ ಅಮ್ಮಂಗೆ, ಇಲ್ಲಾಂದರೆ ಇವಾಗ ಹಬ್ಬ ಬೇರೆ ಹತ್ರ ಬರ್ತಿದೆ, ಸೊ ನೀವು ಕೂಡ ಗಿಫ್ಟ್ ಕೊಡ್ಬೋದು ಮತ್ತು ನೀವು ಕೂಡ ತೊಗೊಬೋದು ಸಿಲ್ವರ್ನ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ. ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸಿಗೋಣ. ಅಂಟಿಲ್ ಮೀ ವಾಚಿಂಗ್. ಬಾಯ್ ಬಾಯ್ ಮಾಡ್ಬಿಡು. ಲೆಟ್ಸ್ ಗೋ ಬಾಯ್.